ಹಾಯ್, ಸಂಡೇ ಮಿನಿ ಬ್ಲಾಗ್ಗೆ ಸ್ವಾಗತ. ಎಲ್ಲರಿಗೂ ಸಂಡೇ ಬಂತು ಅಂತೂ ಇಂತು ಅನ್ನೋ ಥರ ಸಂಡೇ ಬಂದ್ಬಿಟ್ಟಿದೆ ಆಲ್ರೆಡಿ. ನಾನು ಸಂಡೇ ಯಾವಾಗಲೂ ಕಂಠೀರವ ಸ್ಟೇಡಿಯಂಗೆ ಹೋಗ್ತೀನಿ. ಕಂಠೀರವ ಸ್ಟೇಡಿಯಂಗೆ ಹೋಗಿ ನಂದೊಂದು ಟೀಮ್ ಇದೆ, ಗೈಡ್ ರನ್ನರ್ಸ್ ಅಂತ. ಗೈಡ್ ರನ್ನರ್ಸ್ ಟೀಮಿಗೆ ನಾನು ಅಸೋಸಿಯೇಟ್ ಆಗೋದು. ಎವ್ರಿ ಸಂಡೇ ಪ್ರಾಕ್ಟೀಸ್ ರನ್ ಇರುತ್ತೆ. ಅಂದರೆ VIs ಜೊತೆ ರನ್ ಮಾಡೋದಂತ. VIs ಅಂದರೆ ವಿಷುವಲಿ ಇಂಪೇರ್ಡ್, ಅವ್ರಿಗೆ ಗೈಡ್ ಮಾಡ್ತಾರ. ಎಲ್ಲ VIs ಮತ್ತು ಗೈಡ್ಸು ಇಲ್ಲಿ ಅಸೆಂಬಲ್ ಆಗ್ತೀವಿ ಕಂಠೀರವ ಸ್ಟೇಡಿಯಮಲ್ಲಿ. ಎಲ್ಲ ಇಲ್ಲಿ ಅಸೆಂಬಲ್ ಆಗಿ ವಾರ್ಮ್ ಅಪ್ ಮಾಡಿ ಆಮೇಲೆ ರನ್ಗೆ ಹೋಗೋದು. ಆಮೇಲೆ ರನ್ ಆದಮೇಲೆ ಇಲ್ಲಿ ಕೂಲ್ ಡೌನ್ ಬರ್ತೀವಿ. ಕೂಲ್ ಡೌನ್ ಮಾಡಿಬಿಟ್ಟು ಮತ್ತೆ ಮನೆ ಕಡೆ ಹೋಗ್ತೀವಿ. ಇಲ್ಲಿದಾರಲ್ಲ ಇವ್ರು ನಾನು VI ಆಗಿದ್ರು ಇವತ್ತು, ಭರತ್ ಅಂತ. ಅವ್ರಿಗೆ ಇದು ವಾರ್ಮ್ ಅಪ್ ಸೆಷನ್ ಹೇಳ್ಕೊಡ್ತಾ ಇರೋದು. ನಾವು ವಾರ್ಮ್ ಅಪ್ ಅವ್ರ ಜೊತೆ ಸೇರ್ಕೊಂಡು ನಾವು ವಾರ್ಮ್ ಅಪ್ ಮಾಡ್ತಾ ಇರೋದು. ಎಷ್ಟೊಂದು ಜನ VIs ಬಂದಿಲ್ಲ ಇವತ್ತು, ಸ್ವಲ್ಪ ಫಂಕ್ಷನ್ಸ್ಗಳಿರೋದ್ರಿಂದ ನಾವು ಇಷ್ಟೇ ಜನ ಸೇರಿ ವಾರ್ಮ್ ಅಪ್ ಮಾಡ್ತಿದ್ವಿ. ಆಮೇಲೆ ಅವ್ರನ್ನ ಕರ್ಕೊಂಡು ಕಬ್ಬನ್ ಪಾರ್ಕ್ ಹೋದ್ವಿ. ಕಬ್ಬನ್ ಪಾರ್ಕ್ ಹೋಗಿ ನಾವು ಅಲ್ಲಿ ರನ್ ಮಾಡ್ತೀವಿ. ಹಾಗಿಟ್ಟು ಟಚ್ ಮಾಡ್ಬಿಟ್ಟು ಬಂದ್ರೆ 5 ಕಿಲೋಮೀಟರ್ ಆಗುತ್ತೆ. ನಾವು ರನ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ನಾವು ಒಂದು 35 ಮಿನಿಟ್ಸ್ ರನ್ ಮಾಡಿದ್ವಿ. 5 ಕಿಲೋಮೀಟರ್ಸ್ ಆಯ್ತು. ಲೆಫ್ಟ್ ರೈಟ್ ಅವ್ರಿಗೆ ಫುಲ್ ವಿಷನ್ ಇರಲ್ಲ, ಬ್ಲರ್ಡ್ ವಿಷನ್ ಇರುತ್ತೆ ಅಥವಾ ಪೂರ್ತಿ ಕಾಣಿಸಲ್ಲ, ಆ ತರ ಇರುತ್ತೆ. ಅವ್ರಿಗೆ ನಾವು ಹೇಳ್ತೀವಿ ರೈಟು ಲೆಫ್ಟು, ಇಲ್ಲಿ ಹೋಗಿ ಗುಂಡಿ ಇದೆ, ಇಲ್ಲಿ ಸ್ವಲ್ಪ ಹಂಪ್ಸ್ ಇದೆ, ಆ ತರ ಸ್ಲೋ ಮಾಡಿ ಅಂತ ಹೇಳ್ತೀವಿ. ನನ್ಗೇನ್ ಖುಷಿ ವಿಷಯ ಅಂತಂದ್ರೆ ಎಲ್ಲರೂ ಸಂಡೇ ಮಾರ್ನಿಂಗ್ ಬೆಂಗಳೂರಲ್ಲಿ ಎಲ್ಲರೂ ಕಬ್ಬನ್ ಪಾರ್ಕ್ ಅಲ್ಲಿ ರನ್ ಮಾಡ್ತಿರ್ತಾರೆ. ಅದನ್ನ ನೋಡೋದೇ ಒಂದು ಖುಷಿ. ಸ್ವಲ್ಪ ರನ್ ಮಾಡಿದ್ಮೇಲೆ ಇಲ್ಲಿ ಬ್ಯಾಂಡ್ ಸ್ಟ್ಯಾಂಡ್ ಅಲ್ಲಿ ಇವತ್ತು ಡ್ಯಾನ್ಸ್ ಪ್ರೋಗ್ರಾಮ್ ಇತ್ತು. ಎಲ್ಲ ತುಂಬಾ ಇಂಪಾಗಿತ್ತು. ಅಲ್ಲೇ ಸ್ವಲ್ಪ ನಿಂತ್ಕೊಂಡು ಕೇಳಿಸ್ಕೊಂತ ಇದ್ವಿ. ಚೆನ್ನಾಗಿ ಅನ್ನಿಸ್ತಿತ್ತು. ಬೆಂಗಳೂರಲ್ಲಿ ಬರೀ ನಾವು ಟ್ರಾಫಿಕ್ ಸದ್ದೇ ಕೇಳಿಸ್ಕೊಂತ ಇರ್ತೀವಿ. ಈ ತರ ಸದ್ದು ಯಾವಾಗಲೂ ರೇರ್ ಯಾವ್ದಾದ್ರು ಫಂಕ್ಷನ್ ಹೋದಾಗ, ಯಾವ್ದಾದ್ರು ಈ ತರ ಕಲ್ಚರಲ್ ಇವೆಂಟ್ ಹೋದಾಗ ಮಾತ್ರ ಕೇಳಿಸ್ಕೊಂತಿದ್ವಿ. ಸ್ವಲ್ಪ ಅಲ್ಲೇ ನಿಂತ್ಕೊಂಡ್ವಿ. ಮೈಂಡ್ ಸ್ವಲ್ಪ ರಿಫ್ರೆಶ್ ಆಯ್ತು. ಆಮೇಲೆ ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಂಡು ಅಲ್ಲಿಂದ ಹೊರಟ್ವಿ. ಬೆಂಗಳೂರಲ್ಲಿ ಫೇವ್ರೇಟ್ ಸ್ಪಾಟ್ ಯಾವುದು ಅಂತ ಕೇಳಿದ್ರೆ ಕಬ್ಬನ್ ಪಾರ್ಕ್. ನನಗೆ ಯಾವಾಗಲೂ ಅಲ್ಲೇ ಇರ್ತೀನಿ. ಬೇಕಾದ್ರೆ ಎನಿ ಟೈಮ್ ನಾನು ಅಲ್ಲೇ ಇರಕ್ಕೆ ಇಷ್ಟಪಡ್ತೀನಿ. ಅಲ್ಲಿ ಸ್ವಲ್ಪ ಕೂಲ್ ಡೌನ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿದ್ವಿ. ಕೊನಾರ್ಕಲ್ಲಿ ಇಡ್ಲಿ ಸಾಂಬಾರ್ ಸಖತ್ತಾಗಿರುತ್ತೆ. ಅದಾದ್ಮೇಲೆ ನನ್ನ ಗ್ರೂಪ್ ಫೋಟೋ ತಗೊಂಡು ಮನೆಗೆ ಬರ್ತಾ ಒಂದು ಎಳ್ನೀರು ಕುಡ್ಕೊಂಡು ಬಂದೆ. ಇದಾಗಿತ್ತು ನನ್ನ ಮಿನಿ ಬ್ಲಾಗ್. ಹ್ಯಾಪಿ ಸಂಡೇ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್.